ಇಡೀ ದಾವಣಗೆರೆ ಜಿಲ್ಲೆ ಮತ್ತು ಇಡೀ ರಾಜ್ಯ ಅವರ ಆಕಸ್ಮಿಕ ಮರಣದಿಂದ ಶೋಕಾಚರಣೆಯನ್ನು ಆಚರಿಸ್ತಾ ಇದೆ. ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತಹ ಜಿಲ್ಲಾಧಿಕಾರಿ ಅಂತ ಹೇಳಿ ಅವರು ಹೆಸರು ಪಡೆದಿದ್ದರು. ಅದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ತುಂಬ ಪ್ರಾಮಾಣಿಕವಾಗಿ ಅವರು ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ಸಿದ್ಧಹಸ್ತರು ಅಂತ ಹೇಳಿ ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದಿದ್ರು. ಅದರಲ್ಲೂ ನಮ್ಮ ಸಂಸ್ಥಾ ಗೀತೆಯನ್ನು ಅವರು ಬಹಳ ಮೆಚ್ಚಿಕೊಂಡಿದ್ರು. ಅವರ ಮಗಳ ಜೊತೆಯಲ್ಲಿ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ನಾನು ನಿಮ್ಮ ಶಾಲಾ ಗೀತೆಯನ್ನು ಹಾಡ್ಕೊಳ್ತಿರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು. ನಮ್ಮ 10th ಮಕ್ಕಳಿಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟಿದ್ದರು. ಹಾಗೆ ನಮ್ಮ ಸ್ಕೂಲ್ ಡೇನಲ್ಲೂ ಕೂಡ ಅವರು ಭಾಗವಹಿಸ್ತಾ ಇದ್ದರು. ಸರ್ ಅವರ ಸ್ಮಾರಕ ಆನ್ಗೋಡ್ನಲ್ಲಿ ಅದರ ಸಮರ್ಪಣಾ ದಿನದ ದಿವಸ ಅವರು ಕೂಡ ಭಾಗವಹಿಸಿದ್ರು. ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೂ ಕೂಡ ಸಮಯ ಸಿಕ್ಕಿದಾಗೆಲ್ಲ ದಾವಣಗೆರೆಗೆ ಬಂದಾಗ ಸಂಸ್ಥೆಗೆ ಭೇಟಿ ಕೊಟ್ಟು ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಾ ಇದ್ರು. ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಅಗಲಿಕೆ ನಮ್ಮೆಲ್ಲರಿಗೂ ತುಂಬ ನೋವು ತಂದಿದೆ. ಕೇವಲ 51 ವರ್ಷದಲ್ಲಿ ಅವರು ಈ ರೀತಿ ದುರ್ಮರಣ ಹೊಂದುತ್ತಾರೆ ಅಂತೇಳಿ ಯಾರೂ ಅಂದ್ಕೊಂಡಿರಲಿಲ್ಲ. ಅವರ ಒಬ್ಬಳೇ ಮಗಳು ಚೈತನ್ಯ ನಮ್ಮ PUCನಲ್ಲಿ 2 ವರ್ಷ ಅಭ್ಯಾಸ ಮಾಡಿದ್ರು. DC ಮಗಳಾದ್ರೂ ಅವಳನ್ನ ಸಾಧಾರಣ ವಿದ್ಯಾರ್ಥಿನಿಯ ಹಾಗೆ ಅವರು ಬೆಳೆಸಿದ್ರು. ಅವರು ಕೂಡ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಯಾವಾಗಲೂ ಅವರ ಹಣೆಯ ಮೇಲೆ ವಿಭೂತಿ ಇದ್ದೇ ಇರ್ತಿತ್ತು. ಯಾರು ಹೋದ್ರೂ ತುಂಬ ಚೆನ್ನಾಗಿ ಮಾತಾಡಿಸೋದು, ಅವರ ಕಷ್ಟವನ್ನು ಆಲಿಸೋದು, ಅದಕ್ಕೆ ತಕ್ಕ ಪರಿಹಾರವನ್ನು ಅವರು ಕೊಡುವಂಥ ವ್ಯಕ್ತಿತ್ವದವರಾಗಿದ್ದರು. ಇಂಥ ಒಬ್ಬ ಸಹೃದಯನ ಕಳ್ಕೊಂಡಿರೋದು ನಮ್ಮ ಸಂಸ್ಥೆಗೂ ಅಪಾರವಾದ ನಷ್ಟವನ್ನು ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ. ನಾವೆಲ್ಲರೂ 1 ನಿಮಿಷದ ಮೌನಾಚರಣೆ ಮಾಡಿ ಅಗಲಿದ ಮಹಂತೇಶ್ ಬೀಳಿಗೆ ಸರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ.